Very good morning to you all. So in our previous problem, we have completed one problem, isn't it? Actually, we have completed it. I'm just sending you the reference and you have to see that. Okay. ಓಕೆ ನಾನು ಅದ್ರ ನಿಮ್ಗೆ ಫೋಟೋ ಕ್ಲಿಪ್ ಕಳಿಸ್ತೀನಂತೆ. ಡೋಂಟ್ ವರಿ, ಯಾರು ಅಟೆಂಡ್ ಆಗಿಲ್ಲ ಪರವಾಗಿಲ್ಲ. ನಿಮ್ಗೆ ಅದ್ರದ್ದು ಏನ್ ಯಾವ ಪ್ರಾಬ್ಲಮ್ ಹೇಳಿವಿ ಅಂತ ಹೇಳಿ ಅದ್ರದ್ದು ನಿಮ್ಗೆ ಫೋಟೋ ಕಳಿಸ್ತೀನಿ. ನಿನ್ನೆ ಕಳಿಸ್ಬೇಕಾಗಿತ್ತು, ಯಾಕೆ ಕಳಿಸ್ತಿಲ್ಲ ಅಂದ್ರೆ, ಸೊ ಐ ವಾಂಟ್ ಟು ಸಿ ಹೌ ಮೆನಿ ಆಫ್ ಯು ಕ್ಯಾನ್ ಏಬಲ್ ಟು ಡೂ ಇಟ್ ಯುವರ್ ಸೆಲ್ಫ್. ಇವಾಗೆ ಎಷ್ಟು ಜನ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ಬೋದು ಅಂತ ನಂಗೆ ಗೊತ್ತಾಗ್ಬೇಕಾಗಿತ್ತು. ಯಾಕಂದ್ರೆ ನಂಗೆ ಈಗ ಗೊತ್ತಾಗ್ಲಿಕ್ಕತ್ತದ ಬಹಳ ಕಡಿಮೆ ಜನ ಮಾಡ್ಲಿಕ್ಕತ್ತೀರಿ. ಉಳ್ದವ್ರು ನಿಮಗೆ ಏನ್ ಪ್ರಾಬ್ಲಮ್ ಆಗೈತೆ ನನಗೆ ಕ್ಲಿಯರ್ ಆಗಿ ಹೇಳ್ತಾನೆ ಇಲ್ಲ. ಯು ಆರ್ ಜಸ್ಟ್ ಸೇಯಿಂಗ್ yes yes. But if you're having genuine problem, no, come to the college. You message me, madam, today we are coming to college. I will be in the college. ನೀವು ಯಾವತ್ತು ಹೇಳ್ತೀರ ಅವತ್ತು ನಾ ಇರ್ತೀನಿ ಕಾಲೇಜ್ನಾಗ. ನೀವು ನಂಗೆ ಮೆಸೇಜ್ ಮಾಡ್ರಿ. Okay, fine. So I hope you got the 15th problem. So let's see the problem quickly. Ramesh keeps his books under single entry system. He gives you the following particulars. Okay. So problem number 15, Ramesh and start ಆಗ್ತದ್ರಿ. Page number 45. I hope you have got that problem, students. Okay, fine. See here, what are the items they have provided? So first ನೋಡಿದ ಕೂಡಲೇ ನಿಮಗೆ ಏನು ಕಾಣಿಸ್ತದ ಅಂತಂದ್ರೆ assets and liabilities. So there are some various assets and liabilities which are having opening and closing balances. ಈ ಓಪನಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಕೊಟ್ಟಿದಾರ ಅಂತಂದ್ರೆ ನೀವು ಏನ್ ತಿಳ್ಕೊಬೇಕು, ಈ ಇನ್ಫಾರ್ಮೇಶನ್ ನೋಡಿದ್ರೆ ನಿಮ್ಗೆ ತಲೆಗೆ ಬರ್ಬೇಕ್ರಿ. ಬರೀ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಅಂಡ್ ದೇರ್ ಇಸ್ ನೋ ಕ್ಯಾಪಿಟಲ್ ಐಟಮ್. ಯು ಆರ್ ಫೈಂಡಿಂಗ್ ಎನಿ ಕ್ಯಾಪಿಟಲ್ ದೇರ್? ನಿಮ್ಗೆ ಎಲ್ಲಾದ್ರೂ ಕ್ಯಾಪಿಟಲ್ ಅಂತ ಕಾಣಿಸ್ತದ? ಸೊ ಲೆಟ್ ಸಿ ದ ಐಟಮ್ಸ್. ಸ್ಟಾಕ್, ಡೆಟರ್ಸ್, ಬಿಲ್ಸ್ ರಿಸೀವೇಬಲ್, ಕ್ರೆಡಿಟರ್ಸ್, ಕ್ಯಾಶ್, ಬಿಲ್ಸ್ ಪೇಬಲ್. These are some of the items they have given. Yes, can you are finding any capital there? ನಿಮ್ಗೆ ಅಲ್ಲೆಲ್ಲಾದ್ರೂ ಕ್ಯಾಪಿಟಲ್ ಅಂತ ಕಾಣಿಸ್ತಾ ಇದೆನಾ? No. So you are not finding the capital. So that indicates there is no capital that you have to ascertain now. If there is no capital given, then you have to ascertain it. ಇದರ್ಲಿಂದ ನೀವ್ ಏನ್ ತಿಳ್ಕೋಬೇಕು? ಲಕ್ಷ ಕೊಟ್ಟು ಕೇಳ್ರಿ. ಇದರ್ಲಿಂದ ನೀವ್ ಏನ್ ತಿಳ್ಕೋಬೇಕು ಅಂತಂದ್ರ, the opening statement need to be prepared. Okay, you already got to know opening statement of affairs ಅಂತ ನಾವು ಪ್ರಿಪೇರ್ ಮಾಡ್ತೀವಿ. ಅದಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂದ್ರ ಟು ಕ್ಯಾಲ್ಕುಲೇಟ್ ದ ಓಪನಿಂಗ್ ಕ್ಯಾಪಿಟಲ್. ಎಸ್, ಅದು ನಮಗೆ ಇಲ್ಲಿ ಗೊತ್ತಿಲ್ಲ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. Okay, and they have given assets and liabilities list here along with the opening and closing balances. Okay, ನೆಕ್ಸ್ಟ್ ನೋಡ್ರಿ, ಸಿ ಒಂದ್ ನೋಟಿಸ್ ಮಾಡ್ಬೇಕು, ಬರೀ ಎರಡೇ ಕೊಟ್ಟಿದ್ದಾರೆ ಅಂದ್ರೆ ಡೆಟರ್ಸ್ ಕ್ರೆಡಿಟರ್ಸ್ ಅಷ್ಟೇ ಕೊಟ್ಟಿದಾರೋ ಅಥವಾ ಬಿಲ್ಸ್ ರಿಸೀವೇಬಲ್ ಬಿಲ್ಸ್ ಪೇಬಲ್ ಎರಡು ಕೊಟ್ಟಿದಾರೋ? ಎಸ್, ಇಲ್ಲಿ ನಮಗ್ 4 ಕೊಟ್ಟಿದ್ದಾರೆ. ಸೊ ಡೆಟರ್ಸ್, ಕ್ರೆಡಿಟರ್ಸ್, ಬಿಲ್ಸ್ ರಿಸೀವೇಬಲ್, ಬಿಲ್ಸ್ ಪೇಬಲ್. ಓಕೆ, ಎಲ್ಲಾನು ನಮಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಕ್ಯಾಶ್ ಬುಕ್ ಕೊಟ್ಟಿದ್ದಾರೆ. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಫಾರ್ ದ ಇಯರ್ ಎಂಡಿಂಗ್ 31/12/1989. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ ಇಸ್ ನಥಿಂಗ್ ಬಟ್ ಕ್ಯಾಶ್ ಬುಕ್. ಇದ್ರಲ್ಲಿಂದ ತಿಳ್ಕೋಬೇಕು. ಸೊ ಈ ತರ ಯಾವಾಗ ನಿಮಗ್ ಫಾರ್ಮೆಟ್ ಹಾಕಿ ಕೊಡ್ತಾರಲ್ರಿ, ಈ ತರ ನಿಮ್ಗೆ ಹಿಂಗ್ ಕಾಲಮ್ ಹಾಕಿ ಕೊಟ್ಟಿದಾರಲ್ಲ, ಅವಾಗ ನೀವೇನ್ ತಿಳ್ಕೋಬೇಕು? ಸೊ ಹಿಯರ್ ದ ಕ್ಯಾಶ್ ಬುಕ್ ಈಸ್ ಪ್ರಿಪೇರ್ಡ್ ಆಲ್ರೆಡಿ. ಕ್ಯಾಶ್ ಬುಕ್ ಪ್ರಿಪೇರ್ ಆಗ್ಯದ. ಈಗ ನೀವೇನ್ ಮಾಡ್ಬೇಕು? ಇದನ್ನ ಜಸ್ಟ್ ರೆಫರ್ ಮಾಡ್ಬೇಕು. ದೇರ್ ಇಸ್ ನೋ ನೀಡ್ ಆಫ್ ಪ್ರಿಪೇರಿಂಗ್ ದ ಕ್ಯಾಶ್ ಬುಕ್. ಅಂಡರ್ಸ್ಟುಡ್? ಸೊ ವಾಟ್ ಆರ್ ದ ಐಟಮ್ಸ್ ದೇ ಹ್ಯಾವ್ ಗಿವನ್? ಸೊ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಅಂತ ಕೊಟ್ಟಿದಾರಲ್ಲ, ಅದು ಏನ್ ನಿಮ್ದು ರಿಸಿಪ್ಟ್ಸ್ ಅಂತ ಅರ್ಥ. ದಟ್ ಈಸ್ ಡೆಬಿಟ್ ಸೈಡ್. ಡೆಬಿಟ್ ಅಂದ್ರೆ ಆಲ್ರೆಡಿ ಏನಿರ್ತದ, ರಿಸಿಪ್ಟ್ಸ್ ಇರ್ತಾವ. ಕ್ರೆಡಿಟ್ ಅಂದ್ರೆ ಪೇಮೆಂಟ್ಸ್ ಇರ್ತಾವ. ಓಕೆ, ಸಿ ಓಪನಿಂಗ್ ಬ್ಯಾಲೆನ್ಸ್ 5000. ರಿಸೀವ್ಡ್ ಫ್ರಮ್ ಡೆಟಾರ್ಸ್. ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂದ್ರೆ ಡೆಟರ್ಸ್ ಕಡೆ ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ರಿಸೀವ್ಡ್ ಅಗೇನೆಸ್ಟ್ ಬಿಲ್ಸ್ ರಿಸೀವೇಬಲ್. ಯು ಆಲ್ರೆಡಿ ನೋ. ಸೊ ಬಿಲ್ಸ್ ರಿಸೀವೇಬಲ್ಸ್ ಮುಂಚೆ ಕೊಟ್ಟಿರ್ತಾರಲ್ಲ, ಆ ರಿಸೀವೇಬಲ್ಸ್ ಅವ್ರು ಏನ್ ಮಾಡ್ತಾರೆ? ವಾಪಸ್ ತಗೊಂಡು ನಮಗ್ ಕ್ಯಾಶ್ ಕೊಡ್ತಾರೆ. ಸೊ ವಿ ಆರ್ ರಿಸೀವಿಂಗ್ ದ ಕ್ಯಾಶ್ ಅಗೇನೆಸ್ಟ್ ದಟ್ ಬಿಲ್ಸ್ ರಿಸೀವೇಬಲ್. ನೆಕ್ಸ್ಟ್ ಈಸ್ ಸಂಡ್ರಿ ಇನ್ಕಮ್. ಸಂಡ್ರಿ ಇನ್ಕಮ್ ಅಂದ್ರ ಎಕ್ಸ್ಟ್ರಾ ಇನ್ಕಮ್. ಸಂಡ್ರಿ ಇನ್ಕಮ್ ಈಸ್ ಫ್ರಮ್ ಅದರ್ ಓವರ್ ಆಲ್. ಓಕೆ, ಬಹಳಷ್ಟು ಬೇರೆ ಬೇರೆ ತರ ಇನ್ಕಮ್ ಅಂದ್ರೆ ಎಲ್ಲಾನು ಕೂಡಿಸ್ಬಿಟ್ಟು ಸಂಡ್ರಿ ಇನ್ಕಮ್ ಅಂತ ಹೇಳ್ತಾರೆ. ಸಂಡ್ರಿ ಈಸ್ ನಥಿಂಗ್ ಬಟ್ ವೇರಿಯಸ್. ಓಕೆ, ಬಹಳ ಅಂತ ಅರ್ಥ. ಸಂಡ್ರಿ ಇನ್ಕಮ್ ಅಂತಾರ ಕೊಡ್ತಾರ ಅಥವಾ ಮಿಸ್ಲೇನಿಯಸ್ ಇನ್ಕಮ್ ಅಂತಾದ್ರೂ ಕೊಡ್ತಾರೆ. ಎರಡರದ್ದು ಮೀನಿಂಗ್ ಸೇಮ್. ಸಂಡ್ರಿ ಇನ್ಕಮ್ ಆರ್ ಮಿಸ್ಲೇನಿಯಸ್ ಇನ್ಕಮ್, ಬೋತ್ ಆರ್ ಸೇಮ್. ಕಮ್ ಫಾರ್ ದ ಪೇಮೆಂಟ್ ಸೈಡ್. ಪೇಮೆಂಟ್ ಸೈಡ್ ನೋಡ್ರಿ, ಪೇಮೆಂಟ್ಸ್ ಟು ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಗೆ ಕ್ಯಾಶ್ ಪೇ ಮಾಡೀವಿ. ನೆಕ್ಸ್ಟ್ ಬಿಲ್ಸ್ ಪೇಬಲ್. ಬಿಲ್ಸ್ ಪೇ ಮಾಡಿದ್ದು. ಸೊ ಆಲ್ರೆಡಿ ಬಿಲ್ಸ್ ಕೊಟ್ಟಿರ್ತೀವಿ, ಆಮೇಲೆ ಏನ್ ಮಾಡ್ತೀವಿ? ಕ್ಯಾಶ್ ನ ಇದು ಮಾಡಿ ಬಿಲ್ಸ್ ನಾವು ಇಸ್ಕೊಂಡು ವಾಪಸ್ ಕ್ಯಾಶ್ ಪೇ ಮಾಡ್ತೀವಿ ಅಗೇನೆಸ್ಟ್ ಬಿಲ್ಸ್. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸ್ ಅಂದ್ರೆ ಆಫೀಸ್ ನಾಗಿರುವಂತ ಖರ್ಚುಗಳು.
ನೆಕ್ಸ್ಟ್ ಡೊಮೆಸ್ಟಿಕ್ ಎಕ್ಸ್ಪೆನ್ಸ್. ಸಿ ಒಂದ್ ತಲೆ ಒಳಗೆ ನೆನಪಿಟ್ಕೋರಿ, ಯೂಶುವಲಿ ನಿಮಗ ಪೇಮೆಂಟ್ ಸೈಡ್ ಬರೋ ಅಂತ ವರ್ಡ್ಸ್ ಅಂದ್ರೆ ಡ್ರಾಯಿಂಗ್ಸ್ ಅಂತ ಬರ್ತಾವ. ಓಕೆ, ಡ್ರಾಯಿಂಗ್ ಅಂತಂದ್ರ ದ ಓನರ್ ಆಫ್ ದ ಬಿಸ್ನೆಸ್ ಟೇಕಿಂಗ್ ಮನಿ ಫ್ರಮ್ ದ ಬಿಸ್ನೆಸ್ ಫಾರ್ ಪರ್ಸನಲ್ ಯೂಸ್. ಓನರ್, ಹೂ ಈಸ್ ಓನರ್? ಸೊ ಈಗ ನಾನು ಓನರ್ ಇದ್ದೀನಿ ಅಂತ ತಿಳ್ಕೊರಿ. ಸೊ ಐ ಆಮ್ ರನ್ನಿಂಗ್ ಒನ್ ಬಿಸ್ನೆಸ್, ಐ ಆಮ್ ಓನರ್ ಆಫ್ ಮೈ firm. So I'm taking some money from my business. Okay. Yes, Lata, problem number 15, page number 45. You got or not? So owner ಏನ್ ಮಾಡ್ತಾನ್ರಿ, ಬಿಸ್ನೆಸ್ ಇಂದ ದುಡ್ಡು ತಗೋತಾನ, ತನ್ನ ಪರ್ಸನಲ್ ಯೂಸಿಗೆ ತಗೋತಾನ. ಪರ್ಸನಲ್ ಅಂದ್ರೆ ತನ್ನ ಖಾಸಗಿ, ಅವ್ನ್ ತಂದು ಓನ್ ಮನಿ ಖರ್ಚ ಇರ್ಬೋದು ಅಥವಾ ಏನೇ ಒಂದ್ ಇರ್ಬೋದು. ಸೊ ಪರ್ಸನಲ್ ಎಕ್ಸ್ಪೆನ್ಸ್ ಅಂತ ತಗೋತಾರೆ. ಅವಾಗ ಏನ್ ಮಾಡ್ಬೇಕು, ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಕನ್ಸಿಡರ್ ಮಾಡ್ಬೇಕು. ಓಕೆ, ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಡೊಮೆಸ್ಟಿಕ್ ಎಕ್ಸ್ಪೆನ್ಸ್ ಅಂತ. ಡೊಮೆಸ್ಟಿಕ್ ಎಕ್ಸ್ಪೆನ್ಸ್, ಪ್ರೈವೇಟ್ ಪೇಮೆಂಟ್ಸ್, ಡ್ರಾಯಿಂಗ್ಸ್ ಆಲ್ ಆರ್ ಹ್ಯಾವಿಂಗ್ ಸೇಮ್ ಮೀನಿಂಗ್. ಡ್ರಾಯಿಂಗ್ಸ್ ಅಂತ ಅರ್ಥ ಅಂದ್ರೆ ಏನು? ಡೊಮೆಸ್ಟಿಕ್ ಎಕ್ಸ್ಪೆನ್ಸ್. ಡೊಮೆಸ್ಟಿಕ್ ಅಂದ್ರೆ ಖಾಸಗಿ. ಖಾಸಗಿ ಅಂದ್ರೆ ತನ್ನ ಪರ್ಸನಲ್ ಯೂಸಿಗೆ ತಗೊಂಡಿದ್ದು. ಯಾರು ತಗೋತಾರ? ಓನರ್. ಓನರ್ ಹ್ಯಾಸ್ ಟೇಕನ್ ಮನಿ ಫ್ರಮ್ ದ ಬಿಸ್ನೆಸ್ ಫಾರ್ ಪರ್ಸನಲ್ ಯೂಸ್. ನೆಕ್ಸ್ಟ್ ಏನ್ ಕೊಟ್ಟಿದಾರ್ರಿ? ಡೊಮೆಸ್ಟಿಕ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ, ಅದು ನಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಈಸ್ ಫರ್ನಿಚರ್. ಸೊ ಫರ್ನಿಚರ್ ಅಂತ ಅದ ನೋಡ್ರಿ ಸ್ಟೂಡೆಂಟ್ಸ್, ಇಲ್ಲಿ ಫರ್ನಿಚರ್ ಪರ್ಚೇಸ್ ಮಾಡ್ಯಾರ್ರಿ. ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್. ಓಕೆ, ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ amount is given 3600. Understood? So this is end of the cash book. Last line ಏನ್ ಕೊಟ್ಟಿದ್ದಾರೆ ನೋಡ್ರಿ, prepare the trading and P&L account for the year ending 31/12/1989 and balance sheet has on that date. So from this information you have to prepare the trading and P&L account and the balance sheet. Okay, I hope you understood this problem. Problem ಅರ್ಥ ಆಗ್ಲಿಗತ್ತದ? Say yes or no. Problem ಅರ್ಥ ಆಗ್ಲಿಗತ್ತದ ಸ್ಟೂಡೆಂಟ್ಸ್? Yes. ಸೊ ನಿರ್ಮಲಾಗ ಅಷ್ಟೇ ಅರ್ಥ ಆಗ್ಯದ, ಉಳಿದೋರಿಗೆ ಅರ್ಥ ಆಗಿಲ್ಲ ಅಂದಂಗ ಆಯ್ತು. ಓಕೆ, ಮತ್ತ ಉಳಿದೋರಿಗೆ ಅರ್ಥ ಆಗಿಲ್ಲ? ಗೀತಾ, ಚೇತನ್, ಅರ್ಜುನ್, ಅಂಕಿತಾ, ವೈ ಪೀಪಲ್ ಆರ್ ಸೋ ಡಮ್? ಹಿಂಗ್ ಡಮ್ ಆಗಿ ಕೂಡ್ಬೇಡ್ರಿ. ರಿಪ್ಲೈ ಸಮಥಿಂಗ್, ಐ ವಿಲ್ ಗೆಟ್ ಟು ನೋ. ಓಕೆ, ಸೊ ನಿಮ್ಗೆ ಅರ್ಥ ಆಗ್ಯದಂತ ಅನ್ಕೊಂಡಿನಿ. ಈಗ ಹೇಳ್ರಿ, ಯೂಶುವಲಿ ಕನ್ವರ್ಷನ್ ಪ್ರಾಸೆಸ್ ಮಾಡೋ ಮುಂದಾಗ, ಸೊ ವೆನ್ ವಿ ಕನ್ವರ್ಟ್ ಫ್ರಮ್ ಸಿಂಗಲ್ ಇಂಟು ಡಬಲ್ ಎಂಟ್ರಿ, what are the steps we usually follow? So I am going to write here. So first we will prepare is statement of affairs. Yes or no? So opening statement of affairs now prepare ಮಾಡ್ತೀವಾ? Okay, so opening statement ಇದು first step. Second step ಏನ್ prepare ಮಾಡ್ತೀವಿ? Cash book. Third is ledger accounts. Okay, see here. First we will prepare opening statement of affairs. Next we will prepare cash book, isn't it? So cash book. Next is ledger accounts. Yes, ledger accounts we used to prepare ledger accounts. ಅದಾದ್ಮೇಲೆ ನಾವೇನ್ ಮಾಡ್ತೀವಿ? ಫೈನಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಹೌದಲ್ರಿ ಸ್ಟೂಡೆಂಟ್ಸ್? So we used to follow these steps. Opening statement of affairs, next is cash book preparation, next is ledger accounts, later final accounts. Okay, but ಇದರ ಒಳಗ ನಾವ್ ಯಾವ್ದನ್ನ ಮಾಡ್ತೀವಿ ನೀವು ಹೇಳ್ರಿ? ಈ ಪ್ರಾಬ್ಲಮ್ ಪ್ರಕಾರ we have to do this step. Opening statement of affairs we have to prepare. Cash book not necessary, they already prepared it. Cash book ಮಾಡಲ್ಲ, ಮಾಡೋದ್ ಬೇಡ. Ledger accounts yes ಮಾಡ್ಲೇಬೇಕು. Final account, this is mandatory. ಅರ್ಥ ಆಯ್ತಾ? From the information you have to understand what are the accounts or what are the statements we have to prepare. ಅದು ನಿಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಬರ್ಬೇಕು. ಮೊದಲು ಅದು ನಿಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಬರ್ಬೇಕು. ಓಕೆ, ಫೈನ್. ಸೊ ಇದರಲ್ಲಿ ನಮಗೆ ಒಂದ್ ಏನ್ ಗೊತ್ತಾಯ್ತು? ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಪ್ರಿಪೇರ್ ಮಾಡಬೇಕು. ವೈ ವಿ ಹ್ಯಾವ್ ಟು ಪ್ರಿಪೇರ್? ಬಿಕಾಸ್ ಟು ಫೈಂಡ್ ಔಟ್ ದ ಓಪನಿಂಗ್ ಕ್ಯಾಪಿಟಲ್. ಓಕೆ, ಸೆಕೆಂಡ್ ಸ್ಟೆಪ್ ಕ್ಯಾಶ್ ಬುಕ್ ಮಾಡಂಗಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು? ಲೆಜರ್ ಮಾಡ್ಬೇಕು. ಲೆಜರ್ ಯಾಕೆ ಮಾಡ್ಬೇಕು? ಸಿ, ಯಾವಾಗ ನಮಗ BR BP ಕೊಟ್ಟಾರಂದ್ರ ದೇರ್ ಮಸ್ಟ್ ಬಿ ಅ ಲಿಂಕೇಜ್. See, already know bills receivable account is linked with debtor account. Yes or no? Bills receivable account is linked with debtor account and bills payable account is linked with creditor account.
Okay, so linkage iro karanaka nav en madbeku, we have to prepare here those 4 accounts. So in order to ascertain how many bills we have actually accepted and how many bills we have to pay. Okay, adu nimage heng gorta agtandre, because that information is missing here. ನಮಗೆ additional information ಅಂತ ಏನು ಕೊಟ್ಟಿಲ್ಲ. ಓಕೆ, ಬಟ್ ನೀವು ಒಂದ್ ತಲೆ ನೆನಪಿಟ್ಕೋಬೇಕ್ರಿ, ಯಾವಾಗ BRBP ಕೊಟ್ರ ಅಂದ್ರೆ ಏನೋ ಒಂದು ಸಂಬಂಧ ಅದ, ಸಮಥಿಂಗ್ ಈಸ್ ದೇರ್. ಎಸ್, ನಮ್ಗೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಹೌದಲ್ರಿ? ಬೋತ್ ಆರ್ ಗಿವನ್. ಆಮೇಲೆ ಕ್ಯಾಶ್ ರಿಸೀವ್ಡ್, ಕ್ಯಾಶ್ ಪೇಡ್ ಎಲ್ಲ ಕೊಟ್ಟಿದ್ದಾರೆ, ಹೌದಲ್ರಿ? ಕ್ಯಾಶ್ ಅಂತ ಏನ್ ತಗೋತೀವಿ ಐಟಮ್ ಕೊಟ್ಟಿದ್ದಾರೆ, ಬಟ್ ಎಷ್ಟು ಬಿಲ್ಸ್ ನಾವು ರಿಸೀವ್ ಮಾಡ್ಬೇಕು, ಎಷ್ಟು ಬಿಲ್ಸ್ ಪೇ ಮಾಡ್ಬೇಕು ಕೊಟ್ಟಿಲ್ಲ. ಅಟ್ ದ ಸೇಮ್ ಟೈಮ್ ವಿ ಡೋಂಟ್ ನೋ ದ ಕ್ರೆಡಿಟ್ ಪರ್ಚೇಸ್ ಅಂಡ್ ಕ್ರೆಡಿಟ್ ಸೇಲ್ಸ್. ನಿಮ್ಗೆ ಗೊತ್ತದ ಇಲ್ಲಿ ಎಷ್ಟು ಸೇಲ್ಸ್ ಆಗದೆ, ಎಷ್ಟು ಪರ್ಚೇಸ್ ಆಗದೆ ಕೊಟ್ಟಾರ? ನೋ, ನಮ್ಗೆ ಅವೆಲ್ಲ ಇನ್ಫಾರ್ಮೇಶನ್ ಮಿಸ್ಸಿಂಗ್ ಅವ. ಸೊ ಹಂಗೆ ನೀವು ಜಜ್ಮೆಂಟ್ ತಗೋಬೇಕು, ಈ ತರ ನೀವು ಅನಲೈಸ್ ಮಾಡ್ಬೇಕು ಪ್ರಾಬ್ಲಮ್. ಆ ಇನ್ಫಾರ್ಮ್ okay, so that information was missing here, so now we have to do. So will you prepare the statement of affairs quickly, students? So statement of affairs ಬೇಗ ಪ್ರಿಪೇರ್ ಮಾಡೋಣ ಅಂತ ಫಾರ್ಮ್ಯಾಟ್ ಹಾಕೋರಿ ಬೇಗ, ಕ್ವಿಕ್ಲಿ. ನೀವು ಬರೋರು ಮಾಡ್ರಿ, ನಾ ಇಲ್ಲಿ ಫಾರ್ಮ್ಯಾಟ್ ಹಾಕಿ ಮಾಡ್ತಿರ್ತೇನೆ, ಬೇಗ ಮಾಡ್ರಿ. So you have to write the opening date, okay? Here first you have to write the liabilities, amount, assets. So if you want, you can write here in the books of Ramesh. So whose account we are preparing? Ramesh account. So let's see the items. I hope format is ready. So let's see the items. ನಿಮಗೀಗ ರಿಕಗ್ನೈಸ್ ಮಾಡ್ಬೋದಲ್ಲ ಯಾವ್ದು ಅಸೆಟ್ ಯಾವ್ದು ಲಯಬಿಲಿಟಿ ಅಂತ ಹೇಳಿ. ಅಸೆಟ್ ಅಂದ್ರೆ ನಾ ಬರೀತೀನಿ ನೋಡ್ರಿ. ಫಸ್ಟ್ ಸ್ಟಾಕ್. ಸ್ಟಾಕ್ ಅಂದ್ರೆ ನಮ್ ಬಿಸ್ನೆಸ್ ನಾಗ ಇದ್ದಿದ್ದಂತ ರಾ ಮೆಟೀರಿಯಲ್ಸ್ ಇರ್ಬೋದು ಅಥವಾ ಫಿನಿಶ್ಡ್ ಗೂಡ್ಸ್ ಇದ್ದಿರ್ಬೋದು, ನಮ್ ಬಿಸ್ನೆಸ್ ಸಂಬಂಧಪಟ್ಟಿದ್ದು, ಅದಕ್ಕೆ ಸ್ಟಾಕ್ ಅಂತ ಹೇಳ್ತೀವಿ. ಓಪನಿಂಗ್ ಬ್ಯಾಲೆನ್ಸ್ ಅಷ್ಟೇ ತಗೋಬೇಕು. ಓಪನಿಂಗ್ ಅಮೌಂಟ್ 36,000. Next is debtors. Debtors are our customers. 32,000. Next is bills receivable. Bills receivable. Sorry students, so climatical conditions hingada hangagi ಸ್ವಲ್ಪ ಎಫೆಕ್ಟ್ ಆಗ್ಲಿಗತ್ತದ. I hope you can understand this. So see here, stock, debtors, bills receivable. ರಿಸಿವೇಬಲ್ಸ್ ಅಂದ್ರೆ ನಮ್ ಡೆಟರ್ಸ್ ಕಡೆಯಿಂದ ನಾವು ಒಂದ್ ಸ್ವಲ್ಪ ಬಿಲ್ಸ್ ರಿಸೀವ್ ಮಾಡ್ಕೊಂಡಿರ್ತೀವಿ, ಹೌದಲ್ರಿ? ನಿಮ್ಗೆ ಆಲ್ರೆಡಿ ಗೊತ್ತದ. ನೆಕ್ಸ್ಟ್ ಈಸ್ ಕ್ಯಾಶ್. ಕ್ಯಾಶ್ ಈಸ್ ಅಸೆಟ್ ಟು ದ ಬಿಸ್ನೆಸ್. ನೆಕ್ಸ್ಟ್ ಏನ್ ತಗೋಬೇಕು ನೋಡ್ರಿ, ಲಯಬಿಲಿಟಿ. ಸೊ ವಾಟ್ ಈಸ್ ದ ಲಯಬಿಲಿಟಿ ವಿ ಆರ್ ಹ್ಯಾವಿಂಗ್? ಕ್ರೆಡಿಟರ್ಸ್. ಫಸ್ಟ್ ಕ್ಯಾಪಿಟಲ್ ಬರೆಯೋಣ್ರಿ. ಓಕೆ, ಇಲ್ಲಿ ಬರೆದು ನಾ ಸ್ಪೇಸ್ ಖಾಲಿ ಇಟ್ಟಿರ್ತೀನಿ. ಕ್ಯಾಪಿಟಲ್, ದಿಸ್ ಈಸ್ ಅವರ್ ಬ್ಯಾಲೆನ್ಸಿಂಗ್ ಫಿಗರ್.
Creditors, how much given in the problem? 20,000. Creditor is our liability. ನಾವು ಉದ್ರಿ ಪರ್ಚೇಸ್ ಮಾಡಿರ್ತೀವ್ರಿ ಇನ್ನೊಬ್ರ ಕಡೆಯಿಂದ ಅವ್ರಿಗೆ ನಾವು ಪೇ ಮಾಡಬೇಕು. ಆಮೇಲೆ ಬಿಲ್ಸ್ ಪೇಯಬಲ್, ದಟ್ ಈಸ್ 10,000 ಅಗೇನ್, 10,000 rupees. ಕ್ಲಿಯರ್ ಆಯ್ತಾ? ಏನಾದ್ರು ಕಾಣಿಸಂಗಿಲ್ಲ ಅಂದ್ರೆ ನಂಗೆ ಕೇಳ್ಬೋದು. ಸೊ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಸ್ಟಾಕ್, ಡೆಟರ್ಸ್, BR, ಕ್ಯಾಶ್. ನಾವು ಮೇಕ್ ದ ಟೋಟಲ್ ಮಾಡ್ರಿ. How much you are going to get? $85,400. Okay. Ascertain the capital. Capital ಹೇಳ್ರಿ ನಂಗೆ ಎಷ್ಟು ಬರ್ಬೋದಂತ. So 85,400 is the total. So our opening capital is 55,400. Understanding everyone? ಎಲ್ಲರಿಗೂ ಕಾಣಿಸ್ಲಿಗತ್ತದ್ರಿ? Capital is the missing figure we ascertained, 55,400. Okay. So next step is what? Next step ಏನ್ ಮಾಡಬೇಕು? ಅಕೌಂಟ್ಸ್ ಹಾಕೋಬೇಕು. So simultaneously BR BP ಹಾಕೊಂಡ್ಬಿಡ್ರಿ. Okay. Shall I rub this? ಇದೇನ್ ಬೇಡಲ್ಲ ನಿಮ್ಗ? ರಬ್ ಮಾಡ್ತೀನಿ. ಬರ್ಕೊಳ್ಳೋದಾಗ್ಯದ? Shall I rub this? I'm going to remove this, students. So ಇದಾದವರು next ಏನ್ ಮಾಡ್ಬೇಕ್ರಿ? Go for ledger accounts, debtors account and BR account. Simultaneously ಹಾಕೊಳ್ಳೋಣ ಎರಡು ಅಕೌಂಟ್. Simultaneously ಹಾಕೋರಿ ಸ್ಟೂಡೆಂಟ್ಸ್. This is total debtors account. Here I am going to draw bills payable account. Sorry, bills receivable account. ಇವೆರಡು ಅಕೌಂಟ್ ಯಾವಾಗ್ಲೂ ಲಿಂಕೇಜ್ ಇರ್ತಾವ್ರಿ ಸ್ಟೂಡೆಂಟ್ಸ್. You never forget this. You have to write this to by. ಯಾವಾಗ್ಲೂ ಬರಿಬೇಕು. Okay? ಯಾವಾಗ್ಲೂ to by ಬರಿತಾನೆ ಇರಬೇಕು. Shall we begin? Your format is ready? Okay, quick ಆಗಿ ಮಾಡೋಣ ಅಂತ. So, debtors account. First, you already know debtor is our asset. So, starts from debit side. So,
Debtors opening balance brought down 32,000. ನಾ simultaneous ಆಗಿ ಇಲ್ಲೂ ಬರೀತಿದ್ದೀನಿ. So to balance brought down BR 12,400. 12,400. So matten tagobeku closing balance. Closing balance we take later. Okay. Then refer the cash book. Cash book refer madri. First receipt side nodonri. Received from debtors. Received from debtors is nothing but cash received from the debtors. So cash received here. By cash. Received. How much amount we received from debtors? 70,000. Okay. So our kadeyinda ನಾವು 70,000 ಅನ್ನ ರಿಸೀವ್ ಮಾಡ್ಕೊಂಡಿವಿ. ಅರ್ಥ ಆಗ್ತದಾ? ಇಲ್ಲಿ ಬರ್ದೇನ್ ನೋಡ್ರಿ 70,000. ಮತ್ತೆ ಇನ್ನೊಂದ್ ತೆಳಗ್ ಕೊಟ್ಟಿದ್ದಾರೆ ನೋಡ್ರಿ ಅದ್ರ ತೆಳಗ ರಿಸೀವ್ಡ್ ಅಗೇನೆಸ್ಟ್ BR. ರಿಸೀವ್ಡ್ ಅಗೇನೆಸ್ಟ್ BR ಇಸ್ ನಥಿಂಗ್ ಬಟ್ ಡೆಟರ್ಸ್ ಕಡೆಯಿಂದ ನಾವು ಆಲ್ರೆಡಿ ಬಿಲ್ಸ್ ತಗೊಂಡಿದ್ವಲ್ಲ ಆ ಬಿಲ್ಸ್ ಬದಲಿಗೆ ಒಂದ್ ಸ್ವಲ್ಪ ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ವಿ. ಸ್ವಲ್ಪ ದಿನ ಆದ್ಮೇಲೆ ಅವ್ರು ಏನ್ ಮಾಡ್ತಾರ್ರಿ ನಾವು ಕೊಟ್ಟಿದ್ ರಿಸೀವೇಬಲ್ಸ್ ನಮ್ಗೆ ವಾಪಸ್ ಕೊಟ್ರೆ ನಿಮ್ಗೆ ಕ್ಯಾಶ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಕ್ಯಾಶ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 31,200. ಎಲ್ಲಿ ತಗೋಬೇಕು ನಾವು? BR ಅಕೌಂಟ್ ಒಳಗ ತಗೋಬೇಕು. ಸೊ ಬೈ ಕ್ಯಾಶ್ against bills. Against bills. How much it is? 31,200. 31,200. ಈಗ ಕಾಣ್ತದ ವಾಸು? ನಾ ಬಾಯಿಲೇನ ಹೇಳ್ತಿರ್ತೀನಪ್ಪಿ. Yes, I can understand. ಇಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅದಲ್ಲ. ಸೊ ಹಂಗಾಗಿ ನಿಮ್ಗೆ ಆತರ ಅನ್ನಿಸ್ಬಹುದು. Now it is visible clearly. By cash 31,200. Okay. So I guess we done with these item. ಇಲ್ಲಿ ನಮಗೆ ಬೇರೆ ಯಾವ ತರ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. There is no discount. There is no sales return. There is no bad debt. Can you find any of the items like this? No. ನಮಗ ಆ ತರ ಬೇರೆ ಏನು ಐಟಮ್ಸ್ ಕೊಡ್ತಾನೆ ಇಲ್ಲ. ಓಕೆ, ಬೇರೆ ಯಾವ್ದು ಐಟಮ್ ಕೊಟ್ಟಿಲ್ಲ ಅಂದ್ಮೇಲೆ ನಾವೇನ್ ಮಾಡ್ಬೇಕು? ವಿ ಹ್ಯಾವ್ ಟು ನೌ ಟೇಕ್ ದ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಅಂಡ್ ಕ್ಲೋಸ್ ದ ಅಕೌಂಟ್. ಯಾವಾಗ ಡೆಟರ್ BR ಮಾಡ್ತಿರ್ತೀವಲ್ಲ ಫಸ್ಟ್ ಯಾವ ಅಕೌಂಟ್ ಕ್ಲೋಸ್ ಮಾಡ್ಬೇಕು? BR ಅಕೌಂಟ್ ಕ್ಲೋಸ್ ಮಾಡ್ಬೇಕು. ಸೊ ಎಂಟರ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಡೆಪಾಸಿಟ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಎಂಟರ್ ಮಾಡ್ರಿ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ BR ನೋಡ್ರಿ 9,600. 9,600 closing balance. Okay, so now total this and find the difference. Total ಮಾಡ್ರಿ, difference ತೆಗೀರಿ. So total ಇವೆರಡೇ ಮಾಡ್ಬೇಕ್ರಿ. So total it 31,200 plus 9,600. How much? 40,800. Okay, so 40,800 is the total. How much is the difference, students? Difference estada? So Pallavi said that 28,400. Is it? So 28,400. Correct. ಇದಕ್ ನಾವ್ ಏನಂತ ಹೇಳ್ತೀವ್ರಿ ಸ್ಟೂಡೆಂಟ್ಸ್? 28,400 ಡಿಫರೆನ್ಸ್ ಬಂತಲ್ಲ, ಇದಕ್ ನಾವ್ ಏನ್ ಹೇಳ್ತೀವಿ? ದಿಸ್ ಈಸ್ ಅವರ್ ಬಿಲ್ಸ್ ಅಕ್ಸೆಪ್ಟೆಡ್ ಟು sundry debtors. Bills accepted. This is our balancing figure. ಇಲ್ಲಿ ಕಾಣಿಸ್ತದ sundry debtors. I am telling Vasu, write it down. To sundry debtors 28,400. Okay, and sundry debtors ತೆಳಗ್ ನಾವೇನ್ ಬರ್ದೀವಿ ಅಂದ್ರೆ bills accepted. So total bills accepted. So total ಎಷ್ಟು bills ಅನ್ನ accept ಮಾಡೀವಿ. Okay,
This is the balancing figure. This is the balancing figure, 28,400. I will send this photo, don't worry. So once we got this figure, we have to enter in this account. Okay, 28,400 ನಮ್ಗೆ ಇಲ್ಲಿ ಸಿಕ್ಕದ. ಇದನ್ನ ಏನ್ ಮಾಡ್ಬೇಕು, ಇಲ್ಲಿ ಎಂಟರ್ ಮಾಡ್ಬೇಕು. ಸೊ ಎಲ್ಲಿ ಎಂಟರ್ ಮಾಡ್ತೀವಿ, ಇಲ್ಲಿ ನೋಡ್ರಿ BR ಅಕೌಂಟ್ ಒಳಗ ನಾವು ಸನ್ರಿ ಡೆಟರ್ಸ್ ಅಂತ ಹೆಸರು ಬರ್ತೀವಿ, ಹೌದಲ್ರಿ? ಸೊ ಇನ್ ಸನ್ರಿ ಡೆಟರ್ಸ್ ಅಕೌಂಟ್, ಇಟ್ ಇಸ್ ಇನ್ ಟೋಟಲ್ ಡೆಟರ್ಸ್ ಅಕೌಂಟ್, ವಿ ಹ್ಯಾವ್ ಟು ರೈಟ್ ದಿಸ್, ದಟ್ ಈಸ್ by bills receivable. By bills receivable account taken from this 28,400. 28,400. ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ, ಯಾವಾಗ್ಲೂ ನೋಡ್ರಿ ಇಷ್ಟು ಬಿಲ್ಸ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ವಿ. ಎಷ್ಟು ಬಿಲ್ಸ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ? 28,400 ಬಿಲ್ಸ್ ಅಕ್ಸೆಪ್ಟ್ ಮಾಡ್ಕೊಂಡಿವಿ. ಓಕೆ, ಅಂದ್ರ ಇಷ್ಟು ನಮ್ಗೆ ಅಕ್ಸೆಪ್ಟೆನ್ಸ್ ಬಂದದಂತ ಹೇಳಿ ಅರ್ಥ. ಇದು ಓಕೆ, ಇದು ಇಂಪಾರ್ಟೆಂಟ್ ರೀ. ಇದ್ರ ಫಿಗರ್ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು. ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಆದ್ಮೇಲೆ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಂಟರ್ ಮಾಡ್ಬೇಕು. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಹೌ ಮಚ್ ಈಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್? 29,600. So now 29,600 we have written. I guess it is done. Now total it and find the difference. ಈಗ ಬೇಗ ಟೋಟಲ್ ಮಾಡ್ರಿ. ಇಲ್ಲಿ ನೋಡ್ರಿ ಟೋಟಲ್ ಮಾಡಿದ್ರೆ ಎಷ್ಟು ಬರ್ತದ? ಸೊ 1,28,000. ಓಕೆ, so what is the difference here? 96,000. So Pritam said the difference is 96,000. Okay, so what is this 96,000? This is our credit sales. ಇದಕ್ಕೆ ನಾವ್ ಏನಂತ ಹೇಳ್ತೀವಿ? ಕ್ರೆಡಿಟ್ ಸೇಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ಅವರ್ ಕ್ರೆಡಿಟ್ ಸೇಲ್ಸ್. ಇದು ನಮ್ದೇನು 96,000. ದಿಸ್ ಈಸ್ ಅವರ್ ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ ಅಂದ್ರೆ ಏನ್ರಿ? ಉದ್ರಿ ಮಾರಾಟ ಮಾಡಿದ್ದು. ಸೊ ಡೆಟರ್ಸ್ ಅದ್ರ ಕಸ್ಟಮರ್ಸ್ ಯಾರು ಇರ್ತಾರ, ನಮ್ ಉದ್ರಿ ಮಾರಾಟ ಮಾಡ್ತೀವಲ್ರಿ, ಅವ್ರ ನಮ್ ಕಸ್ಟಮರ್ಸ್, ಹೌದಲ್ರಿ? ಅಂದ್ರೆ ಕ್ಯಾಶ್ ಬೇಸಿಸ್ ಮೇಲೆ ಸೇಲ್ ಮಾಡಿದ್ರು ಕಸ್ಟಮರ್ಸೇ. ಬಟ್ ಇವ್ರಿಗೆ ನಾವೇನ್ ಮಾಡಿರ್ತೀವಿ, ಈ ಡೆಟರ್ಸ್ ಅಂದ್ರ ದೇ ಆರ್ ಅವರ್ ಕಸ್ಟಮರ್ಸ್ ಟು whom we have sold the goods on credit basis. So now total credit sales is how much? 96,000. I hope you understood this problem, students. ಇಷ್ಟು ಸ್ಟೆಪ್ ಎಲ್ಲರಿಗೂ ತಿಳಿದದ್ರಿ? ಡೆಟರ್ ಅಕೌಂಟ್, BR ಅಕೌಂಟ್ ತಿಳಿದದ. ಇಲ್ಲಿ ಏನ್ ಮಿಸ್ಸಿಂಗ್ ಇತ್ತು ಅಂದ್ರ ಈ ಫಿಗರ್ ಮಿಸ್ಸಿಂಗ್ ಇತ್ತು. ಇದನ್ನ ತಗೊಂಡ್ ಬಂದ್ ನಾವ್ ಇಲ್ಲಿ ಹಚ್ಚಿವಿ. ಅರ್ಥ ಆಗ್ತದ? ಸೇಮ್ ಪ್ರೊಸೀಜರ್, same procedure. Will you try for the creditor and bills payable? Will you try? Okay, so I'm not going to do that. Tomorrow directly ನಾನು next part ಗೆ ಹೋಗ್ತೀನಿ, next class ಗೆ. So remaining part you try. So creditor account, bills payable account ನೀವೇ ಡ್ರಾ ಮಾಡ್ರಿ. Okay, you have to do it. Same procedure ಅದ ಅಲ್ಲೂನು. First BP account ಕ್ಲೋಸ್ ಮಾಡ್ರಿ, ಆಮೇಲೆ creditor account ಕ್ಲೋಸ್ ಮಾಡ್ರಿ. Okay, thank you.